ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋದಾಗೋಗಿದೆ. ಯಾಕೆ ಅಂದ್ರೆ ಎಲ್ಲಿ ನೋಡಿದ್ರು ಕಲಬೆರಕೆ. ಈಗ ಕಾಶ್ಮೀರ್ ಆಪಲ್ನ ತಿನ್ಬೇಕಾ ಬೇಡವಾ ಅನ್ನೋ ಯೋಚನೆ ಎಲ್ಲರಿಗೂ ಬಂದ್ಬಿಡುತ್ತೆ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ಮಾಡ್ತಾರೆ ನೋಡಿ, ಏನ್ ಮಾಡ್ತಾರೆ, ಪೇಂಟಿಂಗ್ ಹೊಡಿತಾ ಹೋಗ್ತಾನೆ. ಕಾಶ್ಮೀರ್ ಆಪಲ್ಗೆ ಕಾಣಿಸ್ತಾ ಇರ್ಬೋದು, ವೈಟ್ ಕಲರ್ ಇರೋಂಥ ಆಪಲ್ಗೆ ರೆಡ್ ಕಲರ್ ಕಾಣಿಸ್ಲಿ, ನಾವು ನೋಡ್ತಾ ಇದ್ದಂಗೆ ಫುಲ್ ಕಣ್ ಕುಕ್ಕೋ ಆಗಿರ್ಬೇಕು, ಐ ಕಾಶ್ಮೀರ್ ಆಪಲ್ಲು ತಗೊಂಡು ತಿನ್ನೋಣ ಅನ್ನಿಸ್ಬೇಕು. ಬಟ್ ಆದ್ರೆ ತಿಂದವ್ರ ಗತಿ ಏನಾಗುತ್ತೆ, ಯಾವ್ದನ್ ತಿನ್ಬೇಕು ಯಾವ್ದನ್ ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ, ಕಣ್ಮುಂದೆ ಕಾಣಿಸ್ತಾ ಇದ್ದಾವೆ ಸಾಕ್ಷಿಗಳು. ಏನ್ ಮಾಡೋಣ, ಈ ತರದ್ದು ನಮ್ ಸುತ್ತಮುತ್ತನೂ ಆಗ್ತಾ ಇರುತ್ತೆ. ನಾವು ಅದನ್ನೇ ತಿಂದು ಬದುಕ್ತಾ ಇರ್ತೀವಿ. ಮೊದ್ಲು 100 ವರ್ಷ ಬದುಕ್ತಾ ಇದ್ರು. ಯಾಕೆ ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿರ್ತಾ ಇತ್ತು. ಈಗೇನಾಗಿದೆ, ಎಲ್ಲಾ ಕೂಡ ಕಲಬೆರಕೆನೆ. ದುಡ್ಡುಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾ ಇದ್ರೆ ಕಾಣಿಸ್ತಾ ಇರ್ಬೋದು ವಿಡಿಯೋಗಳಲ್ಲಿ. ಆಪಲ್ಗಳ ಮೇಲೆಲ್ಲ ಕಲರ್ ಸ್ಪ್ರೇ ಮಾಡಿ ತಿನ್ನೋದಕ್ಕೆ ಕೊಡ್ತಾ ಇದಾರೆ. ದುಡ್ಡು ಅನ್ನೋದು ಜನರನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿ ತಿನ್ಬೇಕಾ ಬೇಡವಾ ಒಂದ್ಸಲ ಯೋಚನೆ ಮಾಡಿ. ಕೆಲವಷ್ಟು ವಿಷಯಗಳನ್ನ ಒಬ್ಬೊಬ್ರು ಕಳಿಸ್ತಾ ಇರ್ತಾರೆ. ಆ ಕಳಿಸಿರೋ ವಿಷಯಗಳಿಂದಾನೇ ನಮಗೂ ಗೊತ್ತಾಗ್ತಾ ಇರುತ್ತೆ. ನಾವು ಗೊತ್ತಿಲ್ಲದೆ ಅವನ್ನ ಬಳಸ್ತಾ ಇರ್ತೀವಿ. ಇಂಕೆ ಅಂದ್ರೆ ಅದೆಲ್ಲ ಕೂಡ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಒಂದು ಪಾರ್ಟ್ ಆಗೋಗಿದೆ. ಈ ವಿಡಿಯೋದಲ್ಲಿ ಅವ್ರು ಅದನ್ನೇ ತಿಳಿಸಿದ್ರು. ನಾವು ತಲೆಗೆ ಹಾಕೊಳ್ತೀವಿ ಕೆಲವಷ್ಟು ಎಣ್ಣೆಗಳನ್ನ, ಆ ಎಣ್ಣೆ ನಿಜವಾದ ನ್ಯಾಚುರಲ್ ಎಣ್ಣೆನಾ ಇಲ್ಲ? ಯಾಕೆ ತಲೆ ಕೂದಲೆಲ್ಲ ಬೇಗ ಬೇಗ ಉದುರೋಗ್ತಾ ಇರುತ್ತೆ? ಇಲ್ಲ ತಲೆ ಕೂದಲು ಬೇರೆ ಬೇರೆ ಬಣ್ಣ ಪಡ್ಕೊಳ್ತಾ ಇರುತ್ತೆ, ಬೇಗ ಬಿಳಿ ಕೂದಲು ಬರುತ್ತೆ. ಇಲ್ಲ ತಲೆನಲ್ಲಿ ಇರಿಟೇಷನ್ ಶುರು ಆಗುತ್ತೆ, ನವೆ ಹೊಟ್ಟು ಇದೆಲ್ಲ ಯಾಕೆ ಕಾಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಇವ್ರು ಹೇಳ್ತಾರೆ ನೋಡಿ. ನಾವು ಬಳಸ್ತಾ ಇರುವಂತ ಕೆಲವಷ್ಟು ಎಣ್ಣೆಗಳು ಯಾವುದು ಕೂಡ ಪ್ಯೂರ್ ಅಲ್ಲ. ಆ ಎಣ್ಣೆಗಳು ಪೂರ್ತಿಯಾಗಿ ಮಿನರಲ್ ಆಯಿಲ್ ಅಂತ ಹೇಳ್ತಾ ಇದಾರೆ. ಮಿನರಲ್ ಆಯಿಲ್ ಅಂದ್ರೆ ಏನು ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. 70% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರುತ್ತೆ. ನಾವು ಅದರಲ್ಲಿ ಇರುವಂತ ಇನ್ಸ್ಟ್ರಕ್ಷನ್ ಇಲ್ಲ ಅಂದ್ರೆ ಅದರಲ್ಲಿರುವಂತ ಕಂಟೆಂಟ್ ಅಂದ್ರೆ ಏನೇನ್ ಬಳಸಿರ್ತೀವಿ ಆ ಪ್ರಾಡಕ್ಟ್ ಅಲ್ಲಿ ಅಂತ ಮೆನ್ಷನ್ ಮಾಡಿರ್ತಾರೆ. ನಾವು ಅದನ್ನ ನೋಡೋದಕ್ಕೆ ಹೋಗೋದಿಲ್ಲ. ಯಾವುದೊಂದು ಬ್ರ್ಯಾಂಡು ಚೆನ್ನಾಗಿದೆ ಅಂತ ತಗೊಂಡ್ ಬಂದು ಬಳಸ್ತೀವಿ ಹೊರತು ಅದ್ರ ಮೇಲೆ ಏನಿದೆ ಅಂತಾನು ನೋಡೋದಕ್ಕೆ ಹೋಗೋದಿಲ್ಲ. ಇವ್ರು ಅದನ್ನೇ ಇಲ್ಲಿ ತೋರಿಸ್ತಾರೆ ನೋಡಿ. ಕ್ಯಾಸ್ಟರ್ ಆಯಿಲ್, this is castor oil. This mineral oil 73.5%, the worst variety of anything that can. Mineral oil is what? Byproduct of crude oil. Crude oil. मतलब आप पेट्रोल लगा रहे हो अपने मुंह पे? Not petrol, but exactly something like that. You know, rosemary. And they are claiming rosemary. By the name of rosemary. Why people are going bald is because of these products. वेजिटेबल ऑयल इंक्लूडिंग रोजमेरी एक्सट्रैक्ट, भाई इसमें 0.001% का रोजमेरी है For long and thick hair. ये देखो, भृंगराज एंड हिबिस्कस 73%, भाई पैराशूट्स एंटायर रेंज सब कूड़ा है, सब कबाड़ प्रोडक्ट। फर्स्ट ये देखो, कंपोनेंट नहीं लिखा, 7 ऑयल्स इन 1, इसमें 7 ये सब फोटो देखो क्या बने, जोहोबा, ऑलिव, आमंड, आर्गन, और इसमें ये देखो फर्स्ट इंग्रेडिएंट पैराफिन लिक्विड, ठीक है, अल्केन। ಇವು ತೋರಿಸ್ತಾ ಇರೋದು ಅದೇ ವಿಷಯಗಳನ್ನ. ಇಲ್ಲಿ ಯಾವ ಕಂಪ್ನಿ ಬ್ರ್ಯಾಂಡು ಅನ್ನೋದಕ್ಕಿಂತ ಎಲ್ಲರೂ ಕೂಡ ಚೀಪ್ ಅಂಡ್ ಬೆಸ್ಟ್ ಆಗಿ ಜನಕ್ಕೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಚೀಪ್ ಅಂಡ್ ಬೆಸ್ಟ್ ಆಗಿ ಕೊಡಬೇಕು ಅಂದ್ರೆ ಏನು, ಅವ್ರಿಗೂ ವರ್ಕೌಟ್ ಆಗಬೇಕು. ಅದಕ್ಕೆ ಏನ್ ಮಾಡ್ತಾರೆ, ನ್ಯಾಚುರಲ್ ಆಗಿ ಕೊಬ್ಬರಿ ಎಣ್ಣೆ ತೆಗಿತೀನಿ ಅಂದ್ರೆ ಕಾಸ್ಟ್ಲಿ. ಯಾಕೆಂದ್ರೆ ಕೊಬ್ಬರಿ 1 kg ಏನಿಲ್ಲ ಅಂದ್ರೆ 100, 110 ರೂಪಾಯಿ, 120 ರೂಪಾಯಿ ಆಗುತ್ತೆ. ಕೊಬ್ಬರಿ ಎಣ್ಣೆ ಕಾಸ್ಟ್ಲಿ ಆಗೋದ್ರಿಂದ ಈಗ ಏನ್ ಮಾಡ್ತಾರೆ, ಅದ್ರಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಆಲ್ರೆಡಿ, ವೆಜಿಟೇಬಲ್ ಆಯಿಲ್ 20% ಇದ್ರೆ ಇನ್ನ ಕ್ರೂಡ್ ಆಯಿಲ್ ಅಂದ್ರೆ ಮಿನರಲ್ ಆಯಿಲ್. ಮಿನರಲ್ಸ್ ಅಂದ್ರೆ ಏನು, ಖನಿಜಗಳಿಂದ ಬರುವಂತ ಆಯಿಲ್. ಅದು ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು. ಖನಿಜ ಯಾವುದು ಅಂತ ನಮಗೂ ಗೊತ್ತಿರೋದಿಲ್ಲ, ಅವ್ರು ಯಾವ್ದೋ ಒಂದು ಬಳಸಿರ್ತಾರೆ ಬಿಡಿ. ನಾರ್ಮಲ್ ಆಗಿ ಖನಿಜ ಮಿನರಲ್ ಆಯಿಲ್ ಅಂದ್ರೆ ಕ್ರೂಡ್ ಆಯಿಲ್. ಯಾವುದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಅದರಿಂದ ಬರುವಂತ ವಸ್ತುಗಳಲ್ಲಿ ಅದರಿಂದ ಬರುವಂತ ಆಯಿಲ್ ನ ಇನ್ನೊಂದು ಲಿಕ್ವಿಡ್ ಪ್ಯಾರಾಫಿನ್ ಅಂತ ಹೇಳಿದ್ರು, ಅದು ಕೂಡ ಕ್ರೂಡ್ ಆಯಿಲ್ ಇಂದ ಬರುವಂತದ್ದೇ. ಅಂತದನ್ನ ಬಳಸ್ತಾ ಇದೀವಿ. ಒಂದು ಫಿಲಮ್ ಅಲ್ಲಿ ಈ ಹೆಸರನ್ನ ಕೇಳಿರ್ತೀವಿ, ಲಿಕ್ವಿಡ್ ಪ್ಯಾರಾಫಿನ್. ದರ್ಶನ್ ಅವ್ರದೊಂದು ಫಿಲಮ್ ಇತ್ತು, ಆ ಫಿಲಮ್ ಅಲ್ಲಿ ಹೆಸರನ್ನ ಕೇಳಿರ್ತೀವಿ, ಯಜಮಾನ ಫಿಲಮ್ ಇರಬೇಕು. ಅದರಲ್ಲಿ ಲಿಕ್ವಿಡ್ ಪ್ಯಾರಾಫಿನ್ ಅನ್ನ ಅಡಿಗೆ ಎಣ್ಣೆಲ್ಲೂ ಕೂಡ ಮಿಕ್ಸ್ ಮಾಡಿ ಮಾರ್ತಾ ಇದ್ದಾರೆ. ಯಾಕೆಂದ್ರೆ ಲಿಕ್ವಿಡ್ ಪ್ಯಾರಾಫಿನ್ 15 ರೂಪಾಯಿ ಲೀಟರ್ ಸಿಗುತ್ತೆ. ಅದೇ ರೀತಿ ಇಲ್ಲೂ ಆಗ್ತಾ ಇರೋದು. ನಾವು ತಲೆಗೆ ಬಳಸ್ತೀವಲ್ಲ, ಆ ಎಣ್ಣೆನಲ್ಲಿ 70%, 75% ತನಕ ಅಂದ್ರೆ ಮುಕ್ಕಾಲು ಭಾಗ ಮಿನರಲ್ ಆಯಿಲ್ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ ಮುಂದೆನಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನಾವೇನ ಬಳಸ್ತಾ ಇದೀವಿ, ಪೆಟ್ರೋಲಿಯಂ ಪ್ರಾಡಕ್ಟ್ ನ ತಲೆಗೆ ಹಚ್ಕೊಳ್ತಾ ಇದೀವಿ ಅಂತ ಅನ್ಸೋದಿಲ್ವಾ? ಮಿನರಲ್ ಆಯಿಲ್ ನ ತಲೆಗೆ ಹಚ್ಕೊಳ್ತಾ ಇದೀವಿ, ಮುಖಕ್ಕೆ ಹಚ್ಕೊಳ್ತಾ ಇದೀವಿ. ಕೂದಲು ಚೆನ್ನಾಗಿ ಬೆಳಿಲಿ ಅಂತ ತಲೆಗೆ ಹಚ್ಕೊಂಡಿರೋದೆಲ್ಲ ಮುಖದ ಮೇಲೆ ಬಂದಿರುತ್ತೆ, ಅಂತದನ್ನ ಬಳಸ್ತಾ ಇದೀವಿ. ಮಿನರಲ್ ಆಯಿಲ್ಗಳು ಸೇಫಾ, ಪೆಟ್ರೋಲ್ ತಲೆಗೆ ಹಾಕೊಂಡ್ರೆ ಸೇಫಾ? ಒಂದ್ಸಲ ಯೋಚನೆ ಮಾಡಿ. ಬಳಸೋದಕ್ ಮುಂಚೆ ಇನ್ಸ್ಟ್ರಕ್ಷನ್ನು ಇಲ್ಲ ಅದ್ರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ, ಏನು
ಕಂಟೆಂಟ್ ಅಂದ್ರೆ ಏನೇನು ಮೆಟೀರಿಯಲ್ ನ ಹಾಕಿ ಆ ಪ್ರಾಡಕ್ಟ್ ನ ಮಾಡಿದರೆ ಒಂದ್ ಸ್ವಲ್ಪ ಓದಿ ನೋಡೋಣ. ಟೈಮ್ ಇದ್ರೆ, ಟೈಮ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಟೈಮ್ ಮಾಡ್ಕೊಂಡು ನೋಡೋಣ. ಹೆಂಗೆ ಅಂದ್ರೆ ಜೀವಕ್ಕಿಂತ ಏನ್ ಹೆಚ್ಚು, ಒಂದ್ ಸ್ವಲ್ಪ ಯೋಚನೆ ಮಾಡಿ ಇಂಥದನ್ನೆಲ್ಲ ಬಳಸುವಾಗ. ಎಲ್ಲಾರು ಹೀಗೆ ಆಗಿದ್ದಾರೆ, 90% ಎಲ್ಲ ಬಿಸ್ನೆಸ್ ಮೇಲೆ ಇರೋದ್ರಿಂದ ಬಿಸ್ನೆಸ್ಗೋಸ್ಕರ ಜನಕ್ಕೆ ಏನಾದ್ರೂ ಆಗ್ಲಿ ನಮ್ಗೇನ್ ದುಡ್ಡು ಬೇಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇದೇ ಕೆಲಸ ಮಾಡ್ತಾ ಇರೋದು. ಬಳಸೋದಕ್ಕೆ ಮುಂಚೆ ನಮ್ಮ ಹುಷಾರಲ್ಲಿ ನಾವಿರೋಣ. ಇನ್ನ ಬೇರೆ ಬೇರೆ ವಿಷಯಗಳು ಈ ತರನೇ ಇದೆ, ತಿಳಿಸ್ತಾ ಹೋಗ್ತೀನಿ. ನನಗೂ ಯಾರು ಕಳಿಸ್ತಾ ಇದಾರೆ, ಕಳಿಸ್ತಾ ಆದ್ಮೇಲೆ ನನಗೂ ಗೊತ್ತಾಗೋದು. ಕಳಿಸ್ತಾ ಇರೋದು ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಇನ್ನ ಬೇರೆ ಬೇರೆ ವಿಷಯಗಳು ಈ ತರದನ್ನ ಕಳಿಸ್ತಾ ಇದ್ದಾಗೆ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತೀನಿ. ಜನರಲ್ ಆಗಿ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಯಾವುದೇ ಬ್ರ್ಯಾಂಡ್ ಬಗ್ಗೆ, ಯಾವುದೋ ಕಂಪ್ನಿ ಬಗ್ಗೆ ಅಲ್ಲ, ನಾವ್ ಹೇಳ್ತಾ ಇರೋದು ಜನರ ಆರೋಗ್ಯದ ಬಗ್ಗೆ, ಜನರ ಹೆಲ್ತ್ ಬಗ್ಗೆ ಸ್ವಲ್ಪ ಹುಷಾರಾಗೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.